ಅಧ್ಯಾಯ 4. ಪಾಪವು ಅಸಹ್ಯವಾದುದು. ಲೋಕದಲ್ಲಿ ಭಯಂಕರವಾದುದು ಒಂದು ಇದೆ ಎನ್ನುವುದಾದರೆ ಅದು ಪಾಪವಾಗಿದೆ. ಭಯಂಕರವಾದ ವಿಷಯವೊಂದು ಇದೆ ಎನ್ನುವುದಾದರೆ ಅದು ಪಾಪವೇ. ಪಾಪವು ವಿಷಯವೆನ್ನುವುದಕ್ಕೆ ಕಾರಣ ನಮಗೂ ದೇವರಿಗೂ ನಡುವೆ ಇರುವ ಬಾಂಧವ್ಯವನ್ನು ದೂರ ಮಾಡುತ್ತದೆ. ನಾವು ದೇವರೊಂದಿಗೆ ಸಂಚರಿಸಲಾಗದಂತೆ ಮಾಡುತ್ತದೆ. ಪ್ರವಾದಿಯಾದ ಯೆಶಾಯನು ಹೀಗೆ ಹೇಳುತ್ತಾನೆ, ನಿಮ್ಮ ಪಾಪಗಳು ಮತ್ತು ಅಕ್ರಮಗಳೇ ನಿಮ್ಮನ್ನು ನಿಮ್ಮ ದೇವರಿಂದ ದೂರ ಮಾಡುತ್ತದೆ. ಪಾಪವು ನಮ್ಮ ಕಣ್ಣಿಗೆ ಸುಂದರವಾಗಿ ಕಾಣುವಂತೆ ಸೈತಾನನು ಮಾಡುತ್ತಾನೆ. ಅದರಲ್ಲಿ ಸಂತೋಷವಿದೆ. ಪಾಪದ ಕ್ರಿಯೆಗಳನ್ನು ತೋರಿಸಿ ಅನುಭವಿಸು ರಾಜ, ಅನುಭವಿಸು ಎನ್ನುತ್ತಾನೆ. ಪಾಪವು ಅನುಭವಿಸುವುದಕ್ಕೆ ಆನಂದಕರವಾಗಿದ್ದರೂ ಅದರ ಪ್ರತಿಫಲ ಬಹಳ ಸಂಕಟವನ್ನು ಉಂಟು ಮಾಡುತ್ತದೆ. ಪಾಪ ಮಾಡುವಾಗ ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಭಯಂಕರವಾಗಿ ಹಿಂಸಿಸುತ್ತದೆ. ದೇವರ ಮುಂದೆ ನಿಂತುಕೊಳ್ಳಲು ಸಹ ಆಗುವುದಿಲ್ಲ. ಕರ್ತನು ಆದಾಮ ಹವ್ವಳಿಗಾಗಿ ಎಲ್ಲವನ್ನು ಸೃಷ್ಟಿಸಿದನು. ಸಾವಿರಾರು ಫಲವೃಕ್ಷಗಳನ್ನು ಸೃಷ್ಟಿಸಿದನು. ಒಳ್ಳೆಯದರ ಕೆಟ್ಟದರ ಅರುವನ್ನು ಹುಟ್ಟಿಸುವ ಹಣ್ಣನ್ನು ತಿನ್ನಬೇಡಿರೆಂದು ಕೇಳಿಕೊಂಡನು. ಅವಿಧೇಯರಾಗಿ ಆ ಮರದ ಹಣ್ಣನ್ನು ತಿಂದರು, ಪಾಪಕ್ಕೆ ದಾಸರಾದರು. ಕರ್ತನು ಏದೆನ್ ತೋಟದಲ್ಲಿಳಿದು ಬಂದು ಸಂಚರಿಸಿದನು. ಆದರೆ ಆದಾಮ ಹವ್ವಳಿಗೆ ದೇವರನ್ನು ಸಂಧಿಸಲು ಆಗದೆ ತಮ್ಮನ್ನು ಮರೆಮಾಡಿಕೊಂಡರು. ದೇವರ ಶಬ್ದಕ್ಕೆ ಕಿವಿಕೊಟ್ಟು ಹರ್ಷಗೊಳ್ಳುತ್ತಿದ್ದರೋ ಅದೇ ದೇವರ ಶಬ್ದಕ್ಕೆ ಕಿವಿಗೊಡಲು ಈಗ ಅವರಿಗೆ ಸಾಧ್ಯವಾಗಲಿಲ್ಲ. ದೇವರಿಂದ ದೂರವಾದರು. ಲೋಕದಲ್ಲಿರುವ ವಿಷಯಗಳಲ್ಲಿ ಯಾವುದು ಭಯಂಕರವಾದ ವಿಷಯ ಗೊತ್ತೇ? ಕೆಲವರು ಹಾವಿನ ವಿಷಯವೆನ್ನುತ್ತಾರೆ, ಇನ್ನು ಕೆಲವರು ಕಾಳಿಂಗ ಸರ್ಪದ ವಿಷಯವೇ ಭಯಂಕರವೆನ್ನುವರು. ಲೋಕದಲ್ಲಿರುವ ಮನುಷ್ಯನು ಕಂಡು ಹಿಡಿದಿರುವ ಭಯಂಕರವಾದ ವಿಷವೆಂದರೆ ಅದು ಸೈನೈಡ್. ಅದು ನಾಲಿಗೆಗೆ ತಗುಲಿದರೆ ಸಾಕು, ಮನುಷ್ಯನು ಮರಣ ಹೊಂದುತ್ತಾನೆ. ಒಂದು ಸಾರಿ ಒಬ್ಬ ವಿಜ್ಞಾನಿಗೆ ಪೊಟ್ಯಾಷಿಯಂ ಸೈನೈಡ್ನ ರುಚಿ ಹೇಗಿರುತ್ತದೆ ಎಂಬುದನ್ನು ತಿಳಿಯಬೇಕೆಂಬ ಹಂಬಲ ಉಂಟಾಯಿತು. ಪೇಪರನ್ನು ಪೆನ್ನನ್ನು ಸಿದ್ಧಪಡಿಸಿಕೊಂಡರು. ಒಂದು ಕೈಯಲ್ಲಿ ವಿಷಯವನ್ನು ತೆಗೆದು ನಾಲಿಗೆಯಲ್ಲಿಟ್ಟುಕೊಂಡರು. ಎಸ್ ಎಂಬ ಶಬ್ದವನ್ನು ಬರೆದರು ಅಷ್ಟೇ. ಏನು ಬರೆಯಬೇಕೆಂಬುದು ಕೊಂಡರೂ ಅಷ್ಟರೊಳಗೆ ಅವರ ಪ್ರಾಣ ಪಕ್ಷಿ ಹಾರಿಯೇ ಹೋಯಿತು. ಅದಕ್ಕಿಂತಲೂ ಭಯಂಕರವಾದ ವಿಷ ಪಾಪವೇ. ಸೈನೈಡ್ ವಿಷಯವು ಶರೀರವನ್ನು ಕೊಲ್ಲುತ್ತದೆ, ಪಾಪವಾದರೂ ಆತ್ಮವನ್ನೇ ಕೊಲ್ಲುತ್ತದೆ. ಕೆಲವರು ಮಾತಿಗೂ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎನ್ನುತ್ತಾರೆ. ಆತ್ಮಹತ್ಯೆಯೇ ಎಲ್ಲ ಸಮಸ್ಯೆಗಳಿಗೂ ಕೊನೆಯೆಂದು ತಿಳಿಯುತ್ತಾರೆ. ಸತ್ಯವೇದವು ಹೀಗೆ ಹೇಳುತ್ತದೆ, ಪಾಪವು ಕೊಡುವ ಸಂಬಳ ಮರಣ, ಪಾಪ ಮಾಡುವ ಆತ್ಮವೇ ಸಾಯುವುದು. ತನ್ನ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು. ಇಂದು ದೇವವು ಜನರು ಪಾಪದಲ್ಲಿ ಮುಳುಗಿ ಹೋಗಿದ್ದಾರೆ. ಸಮಾಧಾನವನ್ನು ಸಂತೋಷವನ್ನು ಕಳೆದುಕೊಂಡಿದ್ದಾರೆ. ದುಃಖದಿಂದ ತಲೆ ತಗ್ಗಿಸಿ ನಡೆಯುತ್ತಾರೆ. ಅದು ಅವರನ್ನು ಅಗ್ನಿ ನರಕದೆಡೆಗೆ ನಡೆಸುತ್ತದೆ. ಪಾಪ ಮಾಡುವ ಮನುಷ್ಯನ ಮೇಲೆ ದೇವರು ಕನಿಕರ ಪಡುತ್ತಾನೆ. ನನ್ನ ಜನರು ಪಾಪ ಮಾಡಿ ನಿತ್ಯ ನರಕವನ್ನು ಅನುಭವಿಸುವುದು ಬೇಡ. ಪಾಪದಿಂದ ಜನರನ್ನು ಬಿಡಿಸಲೇಬೇಕೆಂದು ಮನಸ್ಸು ಮಾಡಿದನು. ಇದಕ್ಕಾಗಿಯೇ ಪರಲೋಕದ ಆ ಮಹಿಮಾ ಪದವಿಯನ್ನು ಬಿಟ್ಟು ಈ ಲೋಕಕ್ಕೆ ಮನುಷ್ಯನನ್ನಾಗಿ ಬಂದನು. ತನ್ನನ್ನು ತಗ್ಗಿಸಿಕೊಂಡನು. ದಾಸನ ರೂಪವನ್ನು ಧರಿಸಿದನು. ಶಿಲುಬೆಯನ್ನು ಹೊತ್ತು ಯೆರೂಸಲೇಮಿನ ಬೀದಿಗಳಲ್ಲಿ ನಡೆದನು. ಪಾಪ ನಿವಾರಣ ಬಲಿಯಾದನು. ತಂದೆಯಾದ ದೇವರ ಮುದ್ದು ಮಗನಾದ ಯೇಸು ಕ್ರಿಸ್ತನು ದೇವದೂತರುಗಳಿಂದ ಆರಾಧಿಸಲ್ಪಡುವವನು ಆಗಿದ್ದಾನೆ. ಇಂಥ ದೇವಕುಮಾರನು ನಮ್ಮನ್ನು ಪಾಪದಿಂದ ಬಿಡಿಸುವ ಸಲುವಾಗಿ ಶಿಲುಬೆಯ ಮರಣವನ್ನು ಅಪ್ಪಿಕೊಂಡದ್ದು ಆತನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಕೃಪೆಗಳೇ ಅಲ್ಲವೇ? ದೇವರಿಗೆ ಸರಿಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಟ್ಟು ಬಂದದ್ದು ಆತನ ಕೃಪೆಯಲ್ಲವೇ? ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂದು ಯೆಶಾಯ ಪ್ರವಾದಿಯು ಬರೆಯುತ್ತಾನೆ. ಯೆಶಾಯ 53:5. ದೇವ ಮಗುವೆ, ಆತನನ್ನೇ ದೃಷ್ಟಿಸಿ ನೋಡು. ಶರೀರವೆಲ್ಲ ಹೂಳಲ್ಪಟ್ಟ ಹೊಲದಂತಿರುವುದನ್ನು ನೋಡು. ಮಾಂಸದ ಮುದ್ದೆಯಾಗಿರುವ ಆತನ ಶರೀರವನ್ನು ನೋಡು. 1 ಯೋಹಾನ 1:7 ಹೀಗೆ ಹೇಳಿಯದೆ, ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಪಾಪಗಳು ಕ್ಷಮಿಸಲ್ಪಡಬೇಕಾದರೆ ಯೇಸುವಿನ ರಕ್ತದಿಂದಲ್ಲದೆ ಬೇರೆ ಮಾರ್ಗವೇ ಇಲ್ಲ. ದೇವ ಮಗುವೆ, ನಿನ್ನನ್ನು ನೀನೇ ಪರೀಕ್ಷಿಸಿಕೊ.
ಪಾಪದಲ್ಲಿಯೇ ಜೀವಿಸಬೇಡ, ಅದನ್ನು ಬಿಟ್ಟು ಹೊರಗೆ ಬಾ. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಇದೇ ಆ ಸುಪ್ರಸನ್ನತೆಯ ಕಾಲ, ಇದೇ ರಕ್ಷಣೆಯ ದಿನ. ಈಗಲೇ ಕಲ್ವಾರಿ ನಾಯಕನನ್ನು ದೃಷ್ಟಿಸಿ ನೋಡು, ಕಣ್ಣೀರಿನಿಂದ ನೋಡಿ, ನನ್ನ ದೇವರೇ, ನನ್ನ ಪಾಪಗಳೇ ಅಲ್ಲವೇ ನಿನ್ನ ಕೈ ಕಾಲುಗಳಿಗೆ ಮೊಳೆಗಳಾಯಿತು, ನನ್ನ ಅಕ್ರಮಗಳೇ ಅಲ್ಲವೇ ನಿನಗೆ ಚಾಟಿ ಏಟುಗಳಾಯಿತು. ನನ್ನ ಅವಿದ್ಯತೆಯಿಂದಲೇ ನಿನ್ನ ತಲೆಗೆ ಮುಳ್ಳಿನ ಕಿರೀಟವಿಡಲ್ಪಟ್ಟಿತು. ನಾನೇ ನಿನ್ನನ್ನು ಶಿಲುಬೆಗೆ ಜಡಿದೆನಲ್ಲ. ಪಾಪಿಯಾದ ನನ್ನನ್ನು ಕ್ಷಮಿಸು, ನನಗೆ ನಿನ್ನ ಕೃಪೆ ತೋರಿಸು, ನನಗೆ ಹೊಸ ಜೀವಿತವನ್ನು ಕೊಡು ಎಂದು ಪ್ರಾರ್ಥಿಸು. ಒಂದು ಸಾರಿ ಒಬ್ಬ ಚಿಕ್ಕ ಬಾಲಕಿಯು ಶಾಲೆಗೆ ಬರುತ್ತಾಳೆ. ಅವಳು ಕ್ರೈಸ್ತಳಲ್ಲ, ಕ್ರೈಸ್ತ ಮಾರ್ಗವೇ ಅವಳಿಗೆ ತಿಳಿಯದು. ಶಾಲೆಯ ಮುಖ್ಯ ಉಪಾಧ್ಯಾಯನಿಯು ಶಿಲುಬೆಯ ಮರಣವನ್ನು ಕುರಿತು ವಿವರಿಸಿದಾಗ ಅವಳ ಹೃದಯ ಒಡೆಯಿತು. ಆ ಚಿಕ್ಕ ಬಾಲಕಿಯು ಮನೆಗೆ ಬಂದಳು. ಅಜ್ಜಿಯನ್ನು ನೋಡಿ ಕೇಳಿದಳು, ಅಜ್ಜಿ, ಯೇಸು ಕ್ರಿಸ್ತನನ್ನು ಯಾಕೆ ಶಿಲುಬೆಗೆ ಹಾಕಿದರು? ಯಾಕೆ ಮುಳ್ಳಿನ ಕಿರೀಟವನ್ನಿಟ್ಟರು? ಯಾಕೆ ಕೈ ಕಾಲುಗಳಿಗೆ ಮೊಳೆ ಹೊಡೆಸಿದರು ಎಂದು ಕೇಳಿದಳು. ಆ ಅಜ್ಜಿಗೆ ಈ ವಿಷಯ ಏನು ತಿಳಿಯದು. ಆ ಅಜ್ಜಿಯು ಹೀಗೆ ಹೇಳುತ್ತಾಳೆ, ಯೇಸುವಿನ ಜಾತಕ ಹಾಗೆ. ಆತನ ಜಾತಕದಲ್ಲಿ ಶಿಲುಬೆಯ ಮರಣದಿಂದಲೇ ಸಾಯಬೇಕೆಂದು ಬರೆದಿದೆ. ಆದುದರಿಂದ ಯಾರೇನು ಮಾಡಲು ಸಾಧ್ಯ ಎಂದಳು ಅಜ್ಜಿ. ಅದಕ್ಕೆ ಆ ಚಿಕ್ಕ ಬಾಲಕಿಯು, ಜಾತಕವಲ್ಲ ಅಜ್ಜಿ, ನಮ್ಮ ಪಾಪಗಳು, ನಮ್ಮ ಅಕ್ರಮಗಳಿಂದಲೇ ಆತನು ಶಿಲುಬೆಗೆ ಜಡಿಯಲ್ಪಟ್ಟನು ಎಂದು ಹೇಳಿದಳು. ಯಾವ ಮನುಷ್ಯನು ಕ್ರಿಸ್ತನ ಬಳಿ ಬಂದು ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ತಂದೆಯೇ ನನ್ನನ್ನು ಕ್ಷಮಿಸು ಎಂದು ಅರಿಕೆ ಮಾಡುತ್ತಾನೋ ಅವನ ಪಾಪಗಳು ಕ್ಷಮಿಸಲ್ಪಡುತ್ತವೆ. ಪ್ರಿಯ ದೇವ ಮಗುವೆ, ಕ್ರಿಸ್ತನು ನಿನ್ನನ್ನು ಸ್ವೀಕರಿಸಲು ಸಿದ್ಧನಾಗಿದ್ದಾನೆ. ತನ್ನ ಬಳಿಗೆ ಬರುವವನನ್ನು ಆತನು ತಳ್ಳಿ ಬಿಡುವುದೇ ಇಲ್ಲ. ಈಗಲೇ ಓಡಿ ಬಂದು ಬಿಡು. ಯೇಸುವಿನ ರಕ್ತದ ಹನಿಗಳು ನಿನ್ನ ಮೇಲೆ ಬೀಳಲಿ. ಆಗ ನೀನು ನೀತಿವಂತನಾಗುವಿ, ಪರಿಶುದ್ಧನಾಗುವಿ. ಮನಸ್ಸು ಬಿಚ್ಚಿ ಆತನ ಬಳಿ ಹೇಳು, ದೇವರೇ, ನಾನು ಪಾಪಿ, ನನ್ನನ್ನು ಕ್ಷಮಿಸು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನನ್ನನ್ನು ಶುದ್ಧೀಕರಿಸು ಎಂದು ಹೃದಯದ ಅಂತರಾಳದಿಂದ ಹೇಳುವಿಯಾದರೆ ನೀನು ಈಗಲೇ ರಕ್ಷಣೆ ಹೊಂದುವಿ, ನೂತನ ಸೃಷ್ಟಿಯಾಗುವಿ. 1973ನೇ ಇಸವಿ ಚೆನ್ನೈನಲ್ಲಿ ಒಂದು ಕೋಣೆಯನ್ನು ಬಾಡಿಗೆಗೆ ತೆಗೆದುಕೊಂಡು ನನ್ನ ಸ್ನೇಹಿತರೊಂದಿಗೆ ಉಲ್ಲಾಸವಾಗಿ ಕಳೆಯುತ್ತಿದ್ದೆನು. ತೆರಿಗೆ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದುದರಿಂದ ನನ್ನ ಬಳಿ ತುಂಬ ಹಣವಿರುತ್ತಿತ್ತು. ಹೊಗಳಿಕೆ, ಗೌರವ ಎಲ್ಲವಿರುತ್ತಿತ್ತು. ನನ್ನ ಸ್ನೇಹಿತರು ನನ್ನನ್ನು ದುಶ್ಚಟಗಳಿಗೆ ದಾಸನಾಗುವಂತೆ ಮಾಡಿದರು. ಸಿಗರೇಟ್, ಕುಡಿತ, ಜೂಜಾಟಗಳಿಂದ ಬಂಧಿತನಾದೆನು. ಪಾಪ ಮಾಡುವಾಗ ಸುಂದರವಾಗಿ ಕಂಡರು. ಕೊನೆಯಲ್ಲಿ ಸಮಾಧಾನವನ್ನು ಕಳೆದುಕೊಂಡೆನು. ನನ್ನ ಮನಸಾಕ್ಷಿ ನನ್ನನ್ನು ಬಾಧಿಸಿತು. ಹೇಗೆ ಶಾಂತಿ ಸಮಾಧಾನವನ್ನು ಹೊಂದಿಕೊಳ್ಳುವುದು ತಿಳಿಯಲಿಲ್ಲ. ಹಗಲಿರುಳು ನನ್ನನ್ನು ಕಳವಳವು ಆವರಿಸಿಕೊಂಡಿತ್ತು. ನನ್ನ ಸಮಸ್ಯೆಗಳು ಹೆಚ್ಚಾದವು. ಆತ್ಮಹತ್ಯೆ ಒಂದೇ ಇದಕ್ಕೆ ಪರಿಹಾರ ಎಂದು ತಪ್ಪಾಗಿ ಯೋಚಿಸಿದೆನು. ನಿದ್ರೆ ಮಾತ್ರೆಗಳನ್ನಾದರೂ ನುಂಗಿ ಸ್ವಲ್ಪ ಸಮಯ ನಿದ್ರೆಯಲ್ಲಾದರೂ ಕಳೆಯೋಣವೆಂದು ತಪ್ಪಾಗಿ ತೀರ್ಮಾನ ಮಾಡಿದೆನು. ಅಧಿಕವಾಗಿ ನಿದ್ರೆ ಮಾತ್ರೆಗಳನ್ನು ನುಂಗಿ ಕೈ ಕಾಲುಗಳಲ್ಲಿ ಬಲವಿಲ್ಲದಾಯಿತು. ಶಾಂತಿಯನ್ನು ಕಳೆದುಕೊಂಡೆನು. ಒಂದು ದಿನ ನಾನು ತಂಗಿದ್ದ ಲಾಡ್ಜಿನ ಕದವನ್ನು ತಟ್ಟುವ ಶಬ್ದ ಕೇಳಿತು. ಬಾಗಿಲನ್ನು ತೆರೆದಾಗ 65 ವರ್ಷ ವಯಸ್ಸಾಗಿರುವ ಒಬ್ಬ ತಾಯಿಯನ್ನು ಕಂಡೆನು. ತಮ್ಮ, ನೀನೇ ತಾನೇ ಸ್ಯಾಮ್ ಜೆಬೆದುರೈ? ನಿನಗಾಗಿ ಪ್ರಾರ್ಥಿಸಲು ಬಂದಿದ್ದೇನೆ ಎಂದರು. ನನಗೆ ಒಂದು ತೋಚಲಿಲ್ಲ. ಇವರೇಕೆ ನನಗಾಗಿ ಪ್ರಾರ್ಥಿಸಬೇಕು? ಇವರು ಹೇಗೆ ನನ್ನನ್ನು ಹುಡುಕಿಕೊಂಡು ಬಂದರು ಎಂದೆಲ್ಲ ಯೋಚಿಸಿದೆನು. ಅವರು ನನ್ನನ್ನು ದೃಷ್ಟಿಸಿ ನೋಡಿದರು. ಏಕೆ ತಮ್ಮ, ನಿನ್ನ ಮುಖದಲ್ಲಿ ಇಷ್ಟು ದುಃಖ ತುಂಬಿದೆ? ಯಾಕೆ ಕಳವಳ, ದುಃಖ, ಕಣ್ಣೀರು? ನಿನ್ನನ್ನು ಸಂತೈಸುವವನು ಒಬ್ಬನಿದ್ದಾನೆ. ನಿನಗೆ ಹೊಸ ಜೀವಿತವನ್ನು ಕೊಡುವವನು ಒಬ್ಬನಿದ್ದಾನೆ. ಅವನು ನಿನಗೆ ಶಾಂತಿ ಸಮಾಧಾನವನ್ನು ಕೊಡುತ್ತಾನೆ. ಆತನೇ ಯೇಸು ಕ್ರಿಸ್ತನು. ನೀನು ಆತನ ಬಳಿ ಬಂದು ಬಿಡು. ತಮ್ಮ, ನಾನು ಈಗ ನಿನಗಾಗಿ ಪ್ರಾರ್ಥಿಸುತ್ತೇನೆ ಎಂದು ಹೇಳುತ್ತಲೇ ನನ್ನ ಕೊಠಡಿಯೊಳಗೆ ಬಂದು ಮೊಣಕಾಲೂರಿ ಪ್ರಾರ್ಥಿಸಲು ಆರಂಭಿಸಿದರು. ಒಂದು ಚಿಕ್ಕ ಪ್ರಾರ್ಥನೆಯನ್ನೇ ಮಾಡಿದರು. ಆದರೆ ಆ ಪ್ರಾರ್ಥನೆಯು ನನ್ನ ಜೀವಿತವನ್ನೇ ಬದಲಾಯಿಸಿತು. ಆ ಭಕ್ತಿಯುಳ್ಳ ತಾಯಿಯ ಹಿಂದೆ ಪರಿಶುದ್ಧನಾದ ದೇವರು ನಿಂತುಕೊಂಡಿರುವುದನ್ನು ನೋಡಿದೆನು. ಅವರನ್ನು ಸಂಧಿಸದ ಹಾಗೆ ನನ್ನ ಪಾಪವು ನನ್ನನ್ನು ತಡೆಯಿತು. ಅಯ್ಯೋ, ನಾನು ಒಬ್ಬ ಪಾಪಿ ಎಂದು ಕೂಗಿಕೊಳ್ಳಲು ಆರಂಭಿಸಿದೆನು. ನನ್ನನ್ನು ಕನಿಕರಿಸು, ನನಗೆ ಹೊಸ ಜೀವಿತವನ್ನು ಕೊಡು ಎಂದು ಪ್ರಾರ್ಥಿಸಿದೆನು. ಶಿಲುಬೆಯಲ್ಲಿ ನನಗಾಗಿ ನನ್ನ ಪರಿಶುದ್ಧ ರಕ್ತವನ್ನೇ ಚೆಲ್ಲಿದ ಜೀವವುಳ್ಳ ಯೇಸು ಕ್ರಿಸ್ತನು ನನ್ನ ಪ್ರಾರ್ಥನೆಯನ್ನು ಕೇಳಿದನು.
ಪಾಪಗಳಿಗಾಗಿ ಪಾಪಿಯನ್ನು ರಕ್ಷಿಸುವ ಯೇಸು ಕ್ರಿಸ್ತನು ನನ್ನನ್ನು ರಕ್ಷಿಸಿದನು. ನನ್ನ ಪಾಪಗಳನ್ನು ಮನ್ನಿಸಿದನು. ನನ್ನ ಜೀವಿತ ಮಾರ್ಪಾಟಾಯಿತು. ನನ್ನ ಕೈಗಳಿಂದ ಸಿಗರೇಟು ಕೆಳಗೆ ಬಿದ್ದಿತು. ಅದೇ ಸಮಯದಲ್ಲಿ ರಕ್ಷಣೆಯ ಸಂತೋಷವು ನನ್ನಲ್ಲಿ ಬಂದಿತು. ದೈವಿಕ ಪ್ರೀತಿ ನನ್ನನ್ನು ಆವರಿಸಿತು. ಪ್ರೀತಿಯ ದೇವರ ಮಕ್ಕಳೇ, ಇಂದು ನಿಮ್ಮ ಜೀವಿತ ಸಂಪೂರ್ಣವಾಗಿ ಮಾರ್ಪಾಡಾಗುವುದು. ನನ್ನನ್ನು ಎದ್ದು ನಿಲ್ಲುವಂತೆ ಮಾಡಿದ ದೇವರು ನಿಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಮಾರ್ಪಡಿಸುವನು. ಪಾಪದೊಂದಿಗೆ ಆಟವಾಡಬೇಡಿರಿ. ಪಾಪವು ಅಸಹ್ಯವಾದುದು. ನಿನ್ನ ಜೀವಿತದಲ್ಲಿ ಕೊನೆ ಉಸಿರವರೆಗೂ ನಿನಗೆ ಜಯದ ಜೀವಿತವನ್ನು ಅನುಗ್ರಹಿಸಲು ಆತನು ಕೃಪೆಯುಳ್ಳವನಾಗಿರುತ್ತಾನೆ. ಆಮೇನ್. ಹಾಲೆಲೂಯಾ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು.
ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.